ಆಶ್ಚರ್ಯವಾಗ್ತಾ ಇರೋದು ನೋಡಿ. ಮತ್ತೇನಲ್ಲ, ಯಾವತ್ತಿಗೂ ಇಲ್ಲಿಗೆ ಬಂದವರಲ್ಲ, ಹೀಗೆ ಬಂದವರಲ್ಲ. ಕಾರಣ ಉಂಟು. ರಥಾರೂಢರಾಗಿ ಇಲ್ಲಿವರೆಗಾಗಿ ಬರ್ತೀರಿ ಅಂತ ಹೇಳಿ, ಆದ್ರೆ ಎಲ್ಲಿಗೋ ಹೊರಟು ನಿಂತಿದ್ದೀರಿ ಎನ್ನುವುದು ಸ್ಪಷ್ಟ. ಹೌದು, ಎಲ್ಲಿಗೆ ಹೊರಟು ನಿಂತದ್ದು ಅಂತ ಹೇಳಿ ಸ್ಪಷ್ಟವಾಗಿಲ್ಲ ಮಾತ್ರ. ಕೇಳಬೇಕಾ? ಲೋಲಾಕ್ಷಿಯರೇ ಕೇಳಿ, ಲೋಲಾಕ್ಷಿಯರೇ ಕೇಳಿ, ಮರುಗದಿ ನಿಂತು ಏಳಿ ಧೈರ್ಯವ ತಾಳಿ. ಏನು ಕಾರಣ? ಮಧುರೆಯಲ್ಲಿ ನಮ್ಮ ಮಾವನಾಗಿರುವಂತ ಕಂಸ ಬಿಲ್ಲ ಹಬ್ಬವೊಂದನ್ನು ಏರ್ಪಡಿಸಿ ನಮಗೆ ಕರೆ ಕಳಿಸಿದ್ದಾನೆ. ಹಾಗಾಗಿ ನಾವು ಹೊರಟು ನಿಂತಿರುವುದು ಮಧುರೆಗೆ ಬಿಲ್ಲ ಹಬ್ಬಕ್ಕೆ. ಮಧುರೆಗೆಂದು ಹೊರಟವರೇ? ಹೌದು. ಹಾಗಿದ್ರೆ ಬರುವುದು ಎಷ್ಟು ದಿನಗಳಾಗ್ತದೆ? 3 ದಿವಸ ಆಗ್ತದೆ. 3 ದಿನಗಳ ಸ್ವಾಮಿ? ಸ್ವಾಮಿ, ನೀವೇನೋ ಹೇಳ್ತೀರಿ 3 ದಿನಗಳು ಅಂತ. ಆದ್ರೆ ನಮ್ಗೆ ಹೇಗೆ 3 ದಿನಗಳೆಲ್ಲ ಅದು 3 ಯುಗಗಳನ್ನ ಕಳೆದ ಹಾಗೆ. ಹಾಗಾಗಿ ಇದಕ್ಕೆ ಬೇರೆ ಏನು ಪರಿಹಾರ ಇಲ್ವೇ ಸ್ವಾಮಿ? ಉಂಟು. ಏನು? ಬಹಳ ಮಂದಿ ಗೋಪಿಕಾ ಸ್ತ್ರೀಯರು ನೀವು. ಹೌದು. ಯಾರಾದ್ರೂ ಒಬ್ಬರು ಕೃಷ್ಣನ ವೇಷವನ್ನು ಧರಿಸಿ ಎಲ್ಲರೂ ಸೇರಿ ನನ್ನ ಭಜನೆಯನ್ನು ಮಾಡಿದ್ದೆ ಹೌದಂತ ಆದ್ರೆ ನನ್ನ ದರ್ಶನ ನೀವು ಪಡೆಯಬಹುದು. ಹಾಗೆ ನಿಮ್ಮ ಭಜನೆಯನ್ನೇ ಮಾಡ್ತಾ ಇರ್ತೇವೆ. ಆದ್ರೆ ನೀವು ಮಾತ್ರ ಬೇಗ ಬರಬೇಕು. ಆದಷ್ಟು ಬೇಗ ಬರ್ತೇನೆ. ಶ್ರೀ ಸದಾ ಶಿವ ಸಾಶಿರ ನಾಮ